ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಮೊದಲನೇದಾಗಿ ನಿಷ್ಕಲ್ಮಶವಾದ ಮುಗ್ಧ ಮನಸ್ಸಿನ ಮಕ್ಕಳು ನಮ್ಮ ಸಾಂಗ್ ರಿಲೀಸ್ ಮಾಡಿದ್ದು ನಮ್ಮ ಸೌಭಾಗ್ಯ ಅಂತಾನೆ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮಕ್ಕಳ. ಆ್ಯಂಡ್ ಈ ಸಾಂಗ್ನ ನಾನು ಇಬ್ಬರಿಗೆ ಡೆಡಿಕೇಟ್ ಮಾಡ್ತೀನಿ. ಅದು ನಮ್ಮ ಹಿರಿಯ ಕಲಾವಿದರು ಹರೀಶ್ ರಾಯ್ ಸರ್ ಹಾಗೂ ನಮ್ಮ ಸಿನಿಮಾ ತಂಡದ ಬಲಗೈ ಬಂಟ ಅಂತಾನೆ ಹೇಳ್ಬೋದು. ಎಲ್ಲ ಸಿನಿಮಾದ ಕೆಲಸನ ಇವರ ಜೊತೆಲೇ ನಿಂತು ಇವ್ರಿಗೆ ಸಪೋರ್ಟ್ ಆಗಿ ಅವರ ತಮ್ಮನಿಗಿಂತ ಹೆಚ್ಚಾಗಿ ನಿಂತು ಮಾಡಿದ್ದಾರೆ. ಅವ್ರು ಇವತ್ತು ನಮ್ಮ ಜೊತೆ ಇಲ್ಲ. ಸೊ ಈ ಸಾಂಗ್ನ ನಾನು ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ. ಹಾಗೆ ಭೂಗತ ಲೋಕದ ರಿಯಲ್ ಡಾನ್ಗಳು ಅವರ ಕಷ್ಟ ಸುಖನ ಅವರ ಅನುಭವನ ಅವ್ರ ಕಡೆಯಿಂದನೇ ಹೇಳ್ಸಿರೋದು ನಮ್ಮ ಸಿನಿಮಾದ ವಿಶೇಷತೆ. ತುಂಬ ಅದ್ಭುತವಾಗಿ ಬಂದಿದೆ. ಕನ್ನಡದ ಕಲಾಭಿಮಾನಿಗಳು ಒಳ್ಳೆ ಸಿನಿಮಾನ ಒಳ್ಳೆ ಸಾಂಗ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ಈ ಸಾಂಗನ್ನು ಕೈ ಬಿಡೋದಿಲ್ಲ ಅಂತ ನಂಬಿದೀವಿ. ಬಿಕಾಸ್ ಇದರ ಹಿಂದೆ ರಿಲೀಸ್ ಮಾಡಿದಂತಹ ಕಣ್ಣಿನಲ್ಲಿ ಕತ್ತಿ ಸಾಂಗ್ ಹಾಗೆ ನಮ್ಮ ಟೀಸರ್ ಸಹ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ತಗೊಂಡು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಈ ಸಾಂಗ್ ಅನ್ನು ನಿಮ್ಮ ಮಡ್ಲಿಗೆ ನೀಡ್ತಾ ಇದ್ದೀವಿ. ಇದನ್ನು ನೀವು ಹರಸಿ ಹಾರೈಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗೆ ನನ್ನ ಇಡೀ ತಂಡಕ್ಕೆ, ನನ್ನ ಇಡೀ ಕೋ ಆಕ್ಟರ್ಸ್ಗಳಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹಾಂ ಸರ್, ಸ್ಟಾರ್ಟಿಂಗ್ ಇವ್ರು ನನ್ಗೆ ಒಂದೇ ವಿಷಯ ಹೇಳಿದ್ದು, ನೋಡಿ ಮೇಡಮ್, ಯಾರು ಒಪ್ಕೊಳ್ತಾ ಇಲ್ಲ, ನಾವು ಸೇಫ್ಟಿ ಕೊಡ್ತೀವಿ, ನೀವು ಮಾಡ್ತೀರಾ, ಕತೆ ಹಿಂಗಿದೆ, ನಾವು ಒಂದು ಒಳ್ಳೆ ಮೆಸೇಜ್ ಕೊಡೋದಕ್ಕೋಸ್ಕರ ಮಾಡ್ತಾ ಇರೋದು, ಅದು ನಿಮ್ಮ ಮೂಲಕ ತಲುಪಬೇಕು ಅಂತ ಇದೆ, ನೀವು ಮಾಡಿ, ನಾವು ಇರ್ತೀವಿ ಅಂತ ಹೇಳಿದ್ರು. ಬಟ್ ಅದೇ ತರ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಕತೆನೂ ನಂಗೆ ತುಂಬಾ ಇಷ್ಟ ಆಯ್ತು. ಬಟ್ ನನ್ಗೆ ಸ್ಟಾರ್ಟಿಂಗ್ ಸೆಟ್ಗೆ ಬರ್ಬೇಕಾದ್ರೆ ಭಯ ಇತ್ತು. ನನ್ನ ಮದರ್ ಸಹ ತುಂಬಾ ಭಯ ಪಡ್ಕೊಂಡಿದ್ರು. ಒಂದ್ಸಲ ನೈಟ್ ಶೂಟ್ ಇತ್ತು, ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟಿತ್ತು ನಂದು. ಅವರು ಫುಲ್ ಫೋನ್ ಮಾಡಿ ಸೂರಿ ಸರ್ಗೆಲ್ಲ ಫೋನ್ ಮಾಡ್ಬಿಟ್ಟು ಆಮೇಲೆ ಅಳ್ತಾ ಇದ್ದಾರೆ, ಏನಾಗೋಯ್ತು ಅಂತ. ಬಿಕಾಸ್ ಅದಕ್ಕೆ ಮುಂಚೆ ಕತೆ ಹೇಳಿದ್ದೆ, ನನ್ನ ಮನೆಗೆ ಹೋಗ್ಬಿಟ್ಟು ಹಿಂಗ್ ರಿಯಲ್ ಡಾನ್ಸ್ನೆಲ್ಲ ಹಾಕೊಂಡ್ ಮಾಡ್ತಾರಂತೆ ಮಮ್ಮಿ, ಹಿಂಗಿದೆ ಅಂತ. ಅವಾಗ ಅವ್ರು ಹೇಳಿದ್ದು, ಅದು ಅವ್ರಿಗೆ ಭಯ ಬಂದ್ಬಿಟ್ಟಿದೆ. ಒಂದ್ಸಲ ಸ್ವಿಚ್ ಆಫ್ ಆಗಿದ್ದೆ, ಫೋನ್ ಮಾಡಿಗಳು ಅಂತ ಹೇಳ್ತಾ ಇದ್ರು ನಮ್ಮಮ್ಮ. ಆ ತರದೊಂದು ಭಯ ಎಲ್ಲ ಇತ್ತು. ಬಟ್ ಯಾವುದೋ ಆ ತರದ್ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಸರ್. ಇಲ್ಲ, ನನ್ಗೆ ಒಂದ್ ಕ್ವಶನ್ ಇದೆ. ಅವ್ರು ಹೇಳಿದ್ರು ಅವ್ರ ಹತ್ರನ ಹೋಗ್ಬಿಟ್ಟು ಯಾರೋ ಡಾನ್ ಕರೆದ್ರು, ಹೋಗಿದ್ದೆ, ಅವ್ರಿಗೂ ಕ್ಲೋಸ್ ಅಪ್ ಸರ್ ನಿಮ್ದೆ ಅಂತ ಹೇಳಿದ್ರು ಅಂತ. ಸೊ ನನ್ಗೂ ಅದೇ ಹೇಳಿದ್ರು, ಎಲ್ಲ ಡಾನ್ಗಳಿಗೂ ನೀವು ಅದೇ ಹೇಳಿದ್ರ ಅಂತ ಕ್ವಶನ್ ನನ್ಗೆ. ಬಟ್ ಇಲ್ಲ ಸರ್, ತುಂಬಾ ಚೆನ್ನಾಗಾಗಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಮಾಡಿದ್ದಾರೆ. ಒಂದು ಮೆಸೇಜ್ ಇವತ್ತು ವಯಸ್ಸು ಹುಡುಗರಿಗೆ ಲಾಸ್ಟ್ ಅಲ್ಲಿ ಗಾಂಜಾ ಹೊಡ್ಕೊಂಡು ಬ್ಯಾಟ್ ಹೊಡೆದಾಗ, ಪೊಲೀಸರು ಹೊಡೆದಾಗ ಲಾಸ್ಟ್ ಅಲ್ಲಿ ಅವ್ರಿಗೆ ಎನ್ಕೌಂಟರ್ ಅಂತ ಬರ್ತೈತೆ. ಫೈನಲ್ ಸ್ಟೇಜ್ಗೆ ಎನ್ಕೌಂಟರ್ ಅಂತ ಬಂದಾಗ ಅವ್ರು ಹೇಳೋದು ಪೊಲೀಸವ್ರಿಗೆ ಒಂದೇ ಒಂದು, ಅವ್ರು ಸಾಯ್ಬೇಕಾರೆ ಅವ್ರು ಏನೋ ಒಂದು ಖುಷಿ, ಅವ್ರು ಸಾಯ್ಬೇಕಾರೆ ನನ್ನಿಂದ ಒಂದು 10 ಜನಕ್ಕೆ ಒಳ್ಳೇದಾಗ್ಲಿ ಅಂತ, ಅವರಿಂದ 10 ಜನಕ್ಕೂ ಒಳ್ಳೇದಾಗಲ್ಲ. ಆ ಥರ ಮಾಡ್ಕೊಂಡು ಬರ್ತಾನೆ ಇರ್ತಾರೆ ಲೈನಾಗೆ. ಸಾಯೋ ಟೈಮಲ್ಲಿ ತ್ಯಾಗಿ ಆಗ್ಬಿಡ್ತಾರೆ ಗಾಂಜಾ ಹೊಡ್ಕೊಂಡೆಲ್ಲ. ಆ ತ್ಯಾಗಿ ಆಗೋ ಮುಂಚೆಗೆ ಅಪ್ಪ ಅಮ್ಮಂದಿರು ಎಷ್ಟೋ ಕಷ್ಟಪಟ್ಟು ಬೆಳೆಸಿರ್ತಾರೆ. ಇವತ್ತು ನಾನು ಕಣ್ಣಲ್ಲಿ ನೋಡಿರತಕ್ಕಂಥ ಇವತ್ತು ನಡೀತಾ ಇರೋದು, ಅಪ್ಪ ಅಮ್ಮ ಬಂದು ಮಕ್ಕಳು ಕೊಳ್ಳಿ ಇಡ್ತಾ ಇದ್ದಾರೆ, ಬೆಂಕಿ ಇಡ್ತಾ ಇದ್ದಾರೆ. ಇವತ್ತು ಎಷ್ಟೋ ಜನ ಪರಪ್ಪ ನಗರದಲ್ಲಿ ಅಪ್ಪ ಅಮ್ಮ ಊಟ ಇಲ್ಲದೆ ತೊಗೊಂಡೋಗಿ ಮಕ್ಕಳು ಕೊಡ್ತಾ ಇದ್ದಾರೆ. ಊಟ ಇಲ್ಲದೆ, ತಿಂಡಿ ಇಲ್ದಲ್ಲ. ದಯವಿಟ್ಟು ಅದೆಲ್ಲ ಮಾಡಬೇಡಿ, ದುಡುಕ್ಬೇಡಿ. ನಮ್ಮ ಹಿಂದೆ ಮಕ್ಕಳು ಇರ್ತಾರೆ, ಎಲ್ಲರೂ ಇರ್ತಾರೆ. ಒಂಚೂರು ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮ್ಮ ಜೀವನ, ಎಲ್ಲರ ಜೀವನನೂ ಚೆಂದಾಗಿರ್ತೈತೆ ಅಂತ ಒಂದು ಕಾನ್ಸೆಪ್ಟ್ ಸರ್. ಇಲ್ಲ, ಬಂದರು, ನಾನು ಹೇಳಿದ ಜಾಗಕ್ಕೆಲ್ಲ ಬಂದರು. ನನಗೂ ಫುಲ್ಲು ನಾನು ಕವರ್ ಮಾಡಿದ್ದೆ ಎಲ್ಲ ಕಡೆನೂ. ಎಲ್ಲ ಚೆಂದಾಗಿ ಮಾಡಿದ್ರು ಸರ್, ಎಲ್ಲರೂ ಚೆನ್ನಾಗಿ. ಎಲ್ಲ ಅಲ್ಲ, ಇದು ನಡೆದಿರೋ ತಗೊಂಡೇ ಮಾಡಿದ್ದೀನಿ. ರಿಯಲ್ ಸ್ಟೋರಿನೇ ತಗೊಂಡು ಮಾಡಿದ್ದೀನಿ. ಅಲ್ಲಿ ನೋಡಿದಾಗ ಗೊತ್ತಾಗ್ತೈತೆ. ನಾನು ಬರೆದಿರೋ ಕಥೆನೂ ಅಷ್ಟೇ. ಆಮೇಲೆ ಸಿಬ್ಬಂದಿ ಪೊಲೀಸ್ ಇಲಾಖೆಗೂ ಹೇಳ್ತೀನಿ ಅವ್ರಿಗೆ, ಇವತ್ತು ಅವರು ಬಂದು ಪಿಕ್ಚರ್ ಆಗಿ ನೋಡಲಿ ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಡೈಲಾಗ್ನು ಬರೆದಿದ್ದೀನಿ, ಎಲ್ಲ ಥರನೂ ಬರೆದಿದ್ದೀನಿ. ಎಲ್ಲರೂ ಪಿಕ್ಚರ್ ಆಗಿ ತಗೊಂಡು ನೋಡಿ ಅಂತ ನಾನು ಎಲ್ಲರೂ ಕೇಳ್ಕೊತಾ ಇದ್ದೀನಿ. ಖಂಡಿತವಾಗೈತೆ, ಅವ್ರಿಲ್ದೇ ಇಲ್ಲ, ಖಂಡಿತವಲ್ಲೇ ಇದ್ದಾರೆ. ಅದಕ್ಕೆ SKMS ಅವರು ತುಂಬಾ ಜೀವ ತುಂಬಿದ್ದಾರೆ. SKMS ಅವರು ಸಹ ಒಂದು ಪ್ರಮುಖ ಪಾತ್ರದಲ್ಲಿ ಮಾಡಿದ್ದಾರೆ. ಅದ್ರಲ್ಲಿ ಐತೆ ಒಂದೊಂದು ಸೀನ್ ಮಾಡಿದ್ದೆ, ಒಂದಿಬ್ಬರಿಗೆ ಎನ್ಕೌಂಟರ್ ಮಾಡೋ ಥರ ಹೊಡಿಯೋ ಥರ. ಸೊ ಸೂರಿ ಇದು ಹಿಂಗ್ ಬೇಡ, ಇದು ಹಿಂಗ್ ಮಾಡೋಣ, ರಿಯಲಿಸ್ಟಿಕ್ ಆಗಿ ಮಾಡೋಣ ಅಂತ ಅವ್ರೆ ಅಲ್ಲಿ ಏನು ಲಾಠಿ ಚಾರ್ಜ್ ಮಾಡಿದ್ರು, ಸೇಮ್ ತಗೊಂಡ್ ಮಾಡಿದ್ರು. ಅದು ದೇವ್ರಿಗೆ ಕೊಟ್ಟಿರೋ ಗಾಡ್ ಗಿಫ್ಟ್ ಸರ್. ಎಷ್ಟೋ ಜನ ಮಾಡಿಲ್ಲ, ಅದೇನೋ ನನ್ನ ನೋಡ್ಕೊಂಡು ಮಾಡಿದ್ರು, ಇಲ್ಲ ಏನಂತ ಗೊತ್ತಿಲ್ಲ. ಅಲ್ಲಿ ನಾನು ಅಷ್ಟು ಕನ್ವಿನ್ಸ್ ಮಾಡಿದ್ದೀನಿ ಸರ್. ಈ ಥರ ಪಬ್ಲಿಕ್ಗೆ ಮೆಸೇಜ್ ಆಗ್ತೈತೆ, ಅಲ್ಲಲ್ಲಿ ಗಾಂಜಾ ಹೊಡ್ಕೊಂಡು ಜಗಳ ಆಗ್ತೈತೆ, ಈ ಥರ ಎಲ್ಲ. ಇವಾಗ ಅದೇ ನಾನು ಅವಾಗ ಲಾಸ್ಟ್ ಟೈಮ್ ಹೇಳ್ದಂಗೆ, ನಾವು ಏನೋ ಬಂದು ಹೇಳಿದ್ರೆ
ಎಣ್ಣೆ ಹೊಡಿಬೇಡ ಎಣ್ಣೆ ಹೊಡಿಬೇಡ ಅಂದ್ರೆ ಯಾರು ಕೇಳಲ್ಲ. ನಿಜವಾಗ್ಲೂ ಎಣ್ಣೆ ಹೊಡೆದವರು ಲಿವರು ಕಿಡ್ನಿ ಫೈಲರ್ ಆಗಿದ್ದವ್ರು ಬಂದು ಹೇಳಿದ್ರೆ ಏನೋ ಕೇಳ್ತಾರೆ, ಜನ ಕೇಳ್ತಾರೆ, ಅವ್ರು ಹೋದರೆ. ಅದೇ ತರ ಒಂದು ರಿಯಲ್ ಡಾನು ಅವ್ರ ಜೀವನದಲ್ಲಿ ನಡೆದಿರತಕ್ಕಂತಹ ಇನ್ಸಿಡೆಂಟ್ಗಳು ಅವ್ರು ಬಂದು ಹೇಳಿದಾಗ ಅವಾಗ ಅವ್ರು ಕೇಳ್ತಾರೆ ಅಂತಾನೆ ಅದಕ್ಕೆ ಅವ್ರನ್ನೇ ಇಟ್ಟು ಮಾಡಿಸಿದ್ದೀನಿ ಇವ್ ಪಾತ್ರಗಳು. ಇವಾಗ ನಾವು ನೀವು ಹೇಳಿದ್ರೆ ಕೇಳಲ್ಲ ಸರ್, ಅನುಭವಿಸಿದವರೇ ಬಂದು ಹೇಳಿದಾಗ ಕೇಳ್ತಾರೆ, ಹೌದಲ್ವಾ ಎಷ್ಟು ಜವಾಬ್ದಾರಿ ನಿಮ್ದು? ಕತೆ, ಚಿತ್ರಕಥೆ ಏನೇನೆಲ್ಲ ಮಾಡಿದ್ದೀರಿ ಸರ್? ಎಲ್ಲ ತಲೆ ಮೇಲೆ ಹಾಕೊಂಡಿದ್ದೀನಿ ಸರ್, ಎಲ್ಲಾನು ತಲೆ ಮೇಲೆ ಹಾಕೊಂಡಿದ್ದೀನಿ. ಅಷ್ಟು ಇಷ್ಟು ಅಂತ ಅಲ್ಲ. ಇವಾಗ್ಲೂ ನಂಗೆ ನಿದ್ದೆ ಬರಲ್ಲ. ಈ ಸಾಂಗ್ ಲಾಂಚ್ ಮಾಡ್ಬೇಕನ್ನೋ ಹಂಗೆ ಹಿಂಗೆ ಅಂತ ಎಲ್ಲ ಫುಲ್ ತಲೆಯಲ್ಲಿ ಏನೋ ಓಡ್ತಾ ಐತೆ. ನೀವೇನೋ ಕೇಳ್ತಾರೆ, ಇಲ್ಲಿ ಏನೋ ಓಡ್ತಾ ಐತೆ, ಇನ್ನೇನೋ ಹೇಳ್ಬೇಕಂತ. ಇಲ್ಲಿ ಮುಗಿಸ್ಬಿಡೋಣ ಅಂತ ಇದ್ದೀನಿ ಸರ್. ರೌಡಿಸಮ್ ಎಲ್ಲ ಮೂವಿಯಲ್ಲಿ ಸಿನಿಮಾದಲ್ಲಿ ಮುಗಿಸೋಣ ಅಂತ ಸರ್, ಸಿನಿಮಾದಲ್ಲಿ ಮುಗಿಸೋಣ ಅಂತ. ಐತೆ ಸರ್ ಎಲ್ಲ. ಅದೇ ಸರ್ ಮೆಸೇಜು ಇದು ಆಗ್ಬಾರ್ದು ಅಂತಾನೆ. ಏನ್ ದುಡುಕರೆ ಏನಾಗ್ತೈತೆ, ದುಡುಕ ಮುಂಚೆಗೆ ಏನಾಗ್ತೈತೆ ಅಂತಾನೆ ಫ್ಯಾಮಿಲಿ ಇರೋದು ಓರಿಯೆಂಟೆಡ್ ಮಾಡಿದ್ದೀನಿ. ಸೆನ್ಸರ್ ಆಗೈತೆ, ಎಲ್ಲ ಆಗೈತೆ. ರಿಲೀಸ್ ಒಂದಕ್ಕೆ ಬರ್ತೀವಿ, ಜನವರಿ ಎಂಡಿಗೆ 100% ಬರ್ತೀವಿ. ಅದನ್ನೇ ಹೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಪ್ಪಾಜಿ, ಟ್ರೈಲರಲ್ಲಿ ಹೇಳ್ತೀನಿ.